ನಾವು ರೈತರ ಒಂದು ಇಂಟೆನ್ಷನ್ ಇಟ್ಕೊಂಡು ಎಲ್ಲ ನಮ್ಮ ನಿರ್ದೇಶಕರು ಏನು ನಮ್ಮ ಈ ಸಂಘದಲ್ಲಿ ನಿರ್ದೇಶಕರು ಇದ್ದೀವಿ, ಎಲ್ಲ ನಿರ್ದೇಶಕರು ಒಪ್ಕೊಂಡು ಆಯ್ತು ನಮ್ಮ ರೈತರ ತರ ನಾವು ಸಾಲ ಕೊಡೋದು, ಸೊಸೈಟಿಗೆ ಸಾಲ ಕೊಟ್ಟು ಸೊಸೈಟಿಯಿಂದ ಅವ್ರು ಮಾರ್ಬಿಟ್ಟು ನಮ್ಗೆ ದುಡ್ಡು ಕೊಡ್ತಾರೆ ಉದ್ದೇಶದಿಂದ ಇವತ್ತು ಅವ್ರಿಗೂ ಕೊಟ್ಟಿದ್ದೀವಿ. ಇವತ್ತು ಆ ಸೊಸೈಟಿಯಿಂದ ನಮ್ಗೆ 7 ಲಕ್ಷ ರೂಪಾಯಿ ಅವ್ರಿಗಿನ್ನ ದುಡ್ಡು ಬರೋದಂಥದ್ದು ಇದೆ ನಮಗೆ. ಅವ್ರು ಕೊಡ್ತಾರೆ, ನಿನ್ನೆ ಇವತ್ತು ಒಂದು 5 ಲಕ್ಷ ತಂದು ಕೊಡ್ತೀವಿ ಅಂತ ಕೊಡ್ತಾರೆ, ಅದೇ ತೊಂದರೆ ಏನಿಲ್ಲ. ಅಷ್ಟು ಮಟ್ಟದಲ್ಲಿ ನಾವು ಇವತ್ತರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಸಂಘದ ಅಭಿವೃದ್ಧಿಗಾಗಿ ಸಹಕರಿಸಿದ ಸಹಕಾರದ ಇಲಾಖೆ, ಕೃಷಿ ಇಲಾಖೆ, ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆ ಅಧಿಕಾರಿಗಳು ಮತ್ತು ಸಂಘದ ಎಲ್ಲ ರೈತ ಸದಸ್ಯರುಗಳು, ತಾಲೂಕಿನ ಸಹಕಾರ ಧುರೀಣರು, ಸಹಕಾರ ಬಂಧುಗಳು, ಪತ್ರಕರ್ತರು, ಸಂಘದ ಅಧಿಕಾರಿ ಸಿಬ್ಬಂದಿ ವರ್ಗ ಮತ್ತು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಂಘದ ಆಡಳಿತ ಮಂಡಳಿ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಫೆಬ್ರವರಿಗೆ 22ಗೆ ಚುನಾವಣೆ ನಡೆಯುತ್ತೆ. ಅಂದ್ರೆ ಒಳಗಡೆ ನೋಟಿಫಿಕೇಶನ್ಸ್ ಎಲ್ಲ ಆಗ್ತಾವೆಲ್ಲ ಮಾಡ್ಕೊಳ್ತವೆ. ಅದು ಅಧ್ಯಕ್ಷರು ಇವತ್ತು ನಾನು ಅಧ್ಯಕ್ಷರು ಏನಿದೆ ಇವತ್ತು ಲಾಸ್ಟ್ ಮೀಟಿಂಗ್ ಇದು. ಈ ಲಾಸ್ಟ್ ಮೀಟಿಂಗ್ ಅನ್ನ ಮಾಡಿದೀವಿ. ಇನ್ನು ಯಾವುದೇ ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ, ಯಾಕಂದ್ರೆ 2ನೇ ತಾರೀಕು 3ನೇ ತಾರೀಕು ಚುನಾವಣೆ ಅನೌನ್ಸ್ ಆಗ್ಬಿಡ್ತಾರೆ. ಅನೌನ್ಸ್ ಆಗ್ಬಿಟ್ಟು ನಾವು ಯಾವ್ದು ಮೀಟಿಂಗ್ ಮಾಡೋದಕ್ಕೆ ಬರೋದಿಲ್ಲ. ಆಮೇಲೆ ಚುನಾವಣೆ ಪ್ರೋಗ್ರೆಸ್ ನಡೀತಾರೆ. ಆದ್ರಿಂದ ಸಂಘವನ್ನ ಈ ಮಟ್ಟಕ್ಕೆ ತಗೊಂಡು ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಾನು ಅಷ್ಟೇ, ಎಲೆಕ್ಷನ್ ಅಲ್ಲಿ ನಾನು ಅಷ್ಟೇ ಎಲ್ಲ ತಾಲೂಕಿನಲ್ಲಿ ಎಲ್ಲ ರಾಜಕಾರಣಿಗಳನ್ನು ಕೇಳ್ತೀನಿ, ಈ ಸಂಘವನ್ನ ಬಿಲ್ಡಿಂಗ್ ಕಟ್ಟಬೇಕು. ಇನ್ನು ಅನೇಕ ಕೆಲಸಗಳು ಬ್ಯಾಲೆನ್ಸ್ ಇದ್ದಾವೆ. ಇವತ್ತು ಈ ಸಂಘವನ್ನ ಒಳ್ಳೆ 1 ವರ್ಷಕ್ಕೆ 6 ಕೋಟಿ ರೂಪಾಯಿ ವ್ಯವಹಾರವನ್ನು ಮಾಡಿದ್ದೀವಿ. ಇವತ್ತು ನಮ್ಮ ಅಕೌಂಟ್ ಅಲ್ಲಿ ನಮ್ಮ ಹತ್ರ ಇರುವಂತ ಗೊಬ್ಬರ ಸ್ಟಾಕ್ 1 ಕೋಟಿ ರೂಪಾಯಿ ಅಷ್ಟು ಗೊಬ್ಬರ ಸ್ಟಾಕ್ ಇದೆ. ಪೆಸ್ಟಿಸೈಡ್ಸ್, ಆಮೇಲೆ ಇದು ಸ್ಟೇಷನರೀಸ್ 20-25 ಲಕ್ಷಕ್ಕಿದೆ. ಇದರ ಅನೇಕ ಒಂದು 2-3 ಕೋಟಿ ರೂಪಾಯಿ ಐಟಮ್ಸ್ ಇಟ್ಕೊಂಡಿದ್ದೀವಿ. ಆಮೇಲೆ ಇದನ್ನೆಲ್ಲ ನಾವು ಈ ಬಿಲ್ಡಿಂಗ್ಸ್ ಇದೆಲ್ಲ ಕಟ್ಟಬೇಕಂದ್ರೆ ಸ್ವಲ್ಪ ಶಕ್ತಿ ಇರಬೇಕು. ಸ್ವಲ್ಪ ಏನಾದರೂ ದುಡ್ಡು ಸ್ವಲ್ಪ ಲೇಟ್ ಆದರೂ ಕೈ ಹಾಕಿ ಮಾಡುವಂಥ ಒಂದು ಶಕ್ತಿನೂ ನಮ್ಮಲ್ಲಿ ಇರಬೇಕು. ಅದರಿಂದೆಲ್ಲ ಕೇಳ್ತೀನಿ, ಚುನಾವಣೆ ಮಾಡೋದು ಬೇಡ, ಇನಾಮ್ನೆಸ್ ಆಗಿ ಹೋದ್ರೆ ಒಳ್ಳೇದಾಗಿರುತ್ತೆ. ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ನನ್ನನ್ನು ಎಲ್ಲರೂ ಸೇರಿ ಇದರಿಂದ ನಾನು ಇರೋದಕ್ಕೆ ಸಿದ್ಧವಾಗಿದ್ದೀನಿ, ಇಲ್ಲಾಂದ್ರೂ ನಾನು ಬಿಡೋಕ್ಕೂ ಸಿದ್ಧವಾಗಿದ್ದೀನಿ. ನನಗೇನು ಇದೇನಿಲ್ಲ. ಇವಾಗ ನಾನು DCC ಬ್ಯಾಂಕ್ ಡೈರೆಕ್ಟರ್ ಇದ್ದೀನಿ. ಎಲ್ಲರೂ ಅಂತಾರೆ ನೀವು ಇಲ್ಲಿದ್ರೆ ಅಲ್ಲಿ DCC ಬ್ಯಾಂಕಲ್ಲಿ ಇದ್ದೀನಿ. ನಾನು DCC ಬ್ಯಾಂಕ್ ಇಲ್ಲದೆ ಇರೋ ತೊಂದರೆ ಇಲ್ಲ ನನಗೆ. DCC ಬ್ಯಾಂಕ್ ನಾನು ಆಲ್ರೆಡಿ DCC ಬ್ಯಾಂಕ್ ಸತ್ತೋಗ್ಬಿಟ್ಟಿದ್ದಾರೆ. ಸತ್ತೋಗಿರೋದ್ನ ರಾಜ್ಯ ತರಕ್ಕಾಗಲ್ಲ ಅನ್ನೋದು ಇದು ನಮಗೂ ಗೊತ್ತಿದೆ. ಅದರಿಂದ ಅದರಲ್ಲಿ ಇದ್ರೆ ಏನು ಇಲ್ಲದೆ ಇದೆ, ನಾವು ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ. DCC ಬ್ಯಾಂಕ್ ಟೋಟಲ್ 1,200 ಕೋಟಿ ಎನ್ಪಿಎಲ್. ಅದರಲ್ಲಿ 427 ಕೋಟಿ DCC ಬ್ಯಾಂಕಲ್ಲಿ ಯಾವ ಸಂಘಗಳು ಕೊಟ್ಟಿದ್ದಾರೆ, ಎಲ್ಲಿ ಕೊಟ್ಟಿದ್ದಾರೆ ಅವ್ರಿಗೂ ಗೊತ್ತೇ ಇಲ್ಲ. ಆ ಥರ ಒಂದು 427 ಕೋಟಿ ಇದೆ, ಸಣ್ಣ ಚಿಕ್ಕ ವಿಷಯ ಅದು. ಆ ಥರ ಆಗೋಗಿದೆ DCC ಬ್ಯಾಂಕ್. ಎಷ್ಟೋ ಸಂಘಗಳು ಚಿಂತಾಮಣಿ ಒಂದೇ ಒಂದು ತಾಲೂಕಲ್ಲಿ 117-120 ಕೋಟಿವರೆಗೂ ಅವ್ರದ್ದು ಬೋಗಸ್ ಸಂಘಗಳಾಗೋಗಿದೆ. ಚಿಂತಾಮಣಿ ಒಂದರಲ್ಲಿ ಆಗೋಗಿದೆ. ಆ ಥರ ಎಲ್ಲ ತಾಲೂಕಲ್ಲೂ ಆಗಿದೆ. ಇನ್ನು ಚಿಂತಾಮಣಿ ಹೈಯೆಸ್ಟ್ ಆಗಿರೋದು. ಈಗ ಎಲ್ಲ ತಾಲೂಕುಗಳಲ್ಲೂ ಈ ಸಮಸ್ಯೆ ಆಗಿದೆ. DCC ಬ್ಯಾಂಕ್ ಇದ್ರೆ ಹೋದ್ರೆ ಅಲ್ಲಿ ಹೋಗಿ ನಾವೇನು ಮಾಡೋದೇನು ಇಲ್ಲ. ನೀವು ಸ್ಪರ್ಧೆ ಮಾಡ್ತೀರಾ ಅಂತ ಎಲ್ಲ ಒಪ್ಪಿಕೊಂಡ್ರೆ ಅಲ್ಲ, ನೀವು ಮಾಡ್ತೀರಲ್ಲ, ಹೇಳಿ ಒಪ್ಪಿಕೊಂಡ್ರೆ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಅಲ್ಲ, ಮೊದಲೇ ಹೇಳಿದ್ರಲ್ಲ, ತಾವು ಹೇಳ್ತಿರೋದು ಇನಾಮ್ನೆಸ್ ಆಗಿದ್ರೆ ಈಗಲೂ ಹೇಳ್ತಾ ಇದ್ದೀನಿ, ನಮ್ಮ ಸಂಘದಲ್ಲಿ ಎಲ್ಲರೂ ಒಪ್ಪಿಕೊಂಡ್ರೆ ನಾನು ಕಂಟೆಸ್ಟ್ ಮಾಡ್ತೀನಿ. 5 ವರ್ಷದಲ್ಲಿ ಈಗಲೂ ನಮ್ಮ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಪ್ಕೊಂಡು ನಾವೆಲ್ಲ ಎಲೆಕ್ಷನ್ ಇದ್ರ ಅಭಿವೃದ್ಧಿ ಮಾಡ್ಬೇಕು ಇದಪ್ಪ ಅಂತ ಇರ್ತೀನಿ. MLA ಇದೀನಿ ನೋಡ್ರೆ ನನಗೆ ಅದಕ್ಕಿಂತ ಇನ್ಯಾವ್ದು ಬೇಕು? ಅಲ್ಲ ಸರ್, ಈ ಬಿಲ್ಡಿಂಗ್ ಆಗ್ಬೇಕಲ್ಲ. ಇಲ್ಲೇ ಅಲ್ಲ, ಇವಾಗ ನಿರೀಕ್ಷೆ ಇರೋ ತಾಲೂಕಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಆಗಲಿ ಅಂತ. ಆಮೇಲೆ ಬೇಕಾದ್ರೆ ನೀವು ಕಂಟೆಸ್ಟ್ ಮಾಡೋಣ ಸರ್. ಎರಡನೇದು ಗೊಬ್ಬರ ಸದ್ಯ ಸ್ಟಾಕು ಇವಾದಾಗಿಂದ ಗೊಬ್ಬರದ್ದು ತೊಂದರೆ ಆಗಿಲ್ಲ. ಅದರ ರೈತರು ಹೆಚ್ಚಾಗಿ ಯೂಸ್ ಮಾಡಿಬಿಟ್ರು. ಅದೊಂದು ಅವಶ್ಯಕತೆಗಿಂತ ಜಾಸ್ತಿ ತಗೊಂಡೋಗ್ಬಿಟ್ರು. ನಮ್ದು ಇನ್ನ ಬಂದಿದೆ. ಇವಾಗ ಈ ಎಲೆಕ್ಷನ್ ಆದ್ಮೇಲೆ ನಾವು ತಾಲೂಕು ಆಫೀಸ್ಗೆ ಒಂದು ಲೆಟರ್ ಕೊಡಬೇಕು ಅಂತಿದ್ದೀವಿ. ಏನಂತ ಇವಾಗ ನಾವು ಡಿಸೈಡ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ. ಮೀಟಿಂಗ್ ಡಿಸೈಡ್ ಮಾಡ್ತೀವಿ. ಹೋಬಳಿ ಮಟ್ಟದಲ್ಲಿ ನಮಗೆಲ್ಲ ಹೋಬಳಿ ಹೆಡ್ ಕ್ವಾರ್ಟರ್ನು DAPSMSಗೆ ಸರ್ಕಾರಿ ಜಾಗ ಇದ್ರೆ ಮಿನಿಮಮ್ 100/100 ನಮಗೆ ಜಾಗ ಕೊಡಿ, ಅಲಾಟ್ ಮಾಡಬೇಕು. ಏನಕ್ಕೆ ಅಲಾಟ್ ಮಾಡಬೇಕು ಅಂತ ಹೇಳಿದ್ರೆ ಸಂಘದ ಕಚೇರಿಯನ್ನು ಅಲ್ಲಿ ತೆರಿಬೇಕು ನಾವು. ಆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇಲ್ಲಿ ಸಿಗುವಂಥ ಎಲ್ಲ ಸೌಲಭ್ಯಗಳು ನಮ್ಮ ಸಂಘದಲ್ಲಿ ಅಲ್ಲೇ ಸಿಗಬೇಕು ಅವ್ರಿಗೆ. ಹೋಬಳಿ ಮಟ್ಟದಲ್ಲಿ ಇವಾಗ ದುಕ್ಸಂದ್ರ ಹೋಬಳಿನಲ್ಲಿ ಒಂದು, ಬೈಕೂರು ಹೋಬಳಿನಲ್ಲಿ ಒಂದು, ಆಮೇಲೆ ಕಸ್ಬಾ ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಜಾಗದಲ್ಲಿ ಹೋಟೆಲಿನೋ ಇಲ್ಲಾಂದ್ರೆ ಆಲಂಬೂರು ಇಲ್ಲ ನಂದಿನೋ ಈ ಕಡೆ ಎಲ್ಲಾದ್ರೂ ಮಾಡಬೇಕು. ತಾಯ್ನೂರು ಹೋಬಳಿನಲ್ಲಿ ಎಲ್ಲಾದ್ರೂ ಒಂದು ಹೆಡ್ ಕ್ವಾರ್ಟರ್ ಮಾಡಬೇಕು. ಆವಳಿ ಹೋಬಳಿ ಮಾಡಬೇಕು, ದುಕ್ಸಂದ್ರ ಹೋಬಳಿ ಮಾಡಬೇಕು. ಈ ಥರ ಒಂದು ಮೇನ್ ಜಾಗ ಆವಳಿನಲ್ಲಿ ಒಂದು, ತಾಯ್ನೂರಲ್ಲಿ ಒಂದು, ಈ ಕಡೆ ಒಡ್ಡಲ್ಲಿನೋ ಆಲಂಬೂರು ಇಲ್ಲ ರಾಯಮಂಡ್ರಿನೋ ಆ ಕಡೆ ಒಂದು, ಇಲ್ಲ ಮುಷ್ಟೂರು ನಗವಾರ ಆ ಕಡೆ ಒಂದು, ಇಲ್ಲ ಎಬ್ಡಿನಲ್ಲೊಂದು, ಗುಡ್ಪಲ್ಲಿನಲ್ಲೊಂದು, ದುಕ್ಸಂದ್ರದಲ್ಲೊಂದು, ಇಲ್ಲ ಮುಡಿನೂರಲ್ಲಿ ಒಂದು, ಈ ಥರ ಒಂದು 5-6 ಮಾಡಿದ್ರೆ ಎಷ್ಟು ನಮ್ದು ಓನ್ ಬಿಲ್ಡಿಂಗು ಓನ್ ಇದಿದ್ರೆ ನಮ್ಗೆ ಎಷ್ಟಾದ್ರೂ ಸೇಲ್ ರೈತರಿಗೋಸ್ಕರ ಎಷ್ಟಾದ್ರೆ ಎಷ್ಟು ಸಾಕು. ಇಲ್ಲಿ ಮಾಮೂಲಿಯಾಗಿ ಇದು ನಡೀತಾ ಇರುತ್ತೆ.
ಅದರಿಂದ ಆ ಥರ ಮಾಡಬೇಕು ಅಂತ ಒಂದು ಐಡಿಯಾ ಇದೆ. ಇವಾಗ ಮೀಟಿಂಗಲ್ಲಿ ಡಿಸೈಡ್ ಮಾಡಿ ರೆಸಲ್ಯೂಷನ್ ಮಾಡಿ ಕಳಿಸ್ತೀವಿ ತಾಲೂಕು ಆಫೀಸ್. ನಾನು ಜನರಲ್ ಸ್ಪರ್ಧೆ ಮಾಡಿದ್ದೆ, ಶಿವಣ್ಣ ಅವರು ಜನರಲ್ ಸ್ಪರ್ಧೆ ಮಾಡಿದ್ರಲ್ಲ, ಶಿವಣ್ಣ ಅವರು ಜನರಲ್ ಮಾಡಿದ್ರು, ಲಕ್ಷ್ಮಣ್ ಅವರು SC ಮಾಡಿದ್ರು, ನಮ್ಮ ಬಲ್ಲಾಸ್ BCBಯಲ್ಲಿ ಮಾಡಿದ್ರು. ಇವಾಗ ಇವರೆಲ್ಲ ಸುಬ್ರಹ್ಮಣ್ಯ, ಇವರೆಲ್ಲ ನಮ್ಮ ರಾಜಣ್ಣ ಅವರು ಇವರೆಲ್ಲ ಬಂದಿದ್ದು ಸೊಸೈಟಿಗೆ ಸೊಸೈಟಿಗಿಂತ ಬರ್ತೀವಿ. ಇವಾಗ ಆಲ್ರೆಡಿ ಬಂದ್ಬಿಟ್ಟು 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ ನಮ್ಮಲ್ಲಿ. 5ಕ್ಕೆ ಚುನಾವಣೆ ಆಗೋಗ್ಬಿಟ್ಟಿದೆ, ಲೆಕ್ಕಕ್ಕಿಂತ ಚುನಾವಣೆ ಆಗಿಲ್ಲ, ಆಗೋಗಿದೆ. ಇವಾಗ ಇವರು ಡೆಲಿಗೇಷನ್ ಬರ್ಕೊಂಡ್ರೆ, ಇವಾಗ ಅವರು ಡೆಲಿಗೇಷನ್ ಬರ್ಕೊಂಡವ್ರೆ. ಇವಾಗ ಇವ್ರು ಇದರಲ್ಲಿ ಬಂದ್ಬಿಟ್ಟು ಸರ್ವಜ್ಞ ಗೌಡರು ಬರ್ಕೊಟ್ಟವ್ರೆ ಡೆಲಿಗೇಷನ್. ಸರ್ವಜ್ಞ ಗೌಡರು ಆ ಕಡೆ ಅಮರಪ್ಪನವ್ರು ಬರ್ಕೊಂಡವ್ರೆ ಡೆಲಿಗೇಷನ್. ಇನ್ನೊಂದು ರಮೇಶ್ ಬಾಬು. ಹೌದು, ಇನ್ನೊಂದು ರಮೇಶ್ ನಮ್ಮ ಫುಲ್ಪಾಪೇರಲ್ಲಿ ರಮೇಶ್ BSN ಫುಲ್ಪಾಪ್ನಲ್ಲಿ ಮಲ್ಲಾಕ್ನಲ್ಲಿ ಪಂಚಾಯತ್ ಇದು ಸೊಸೈಟಿ ಅವ್ರು ಬರ್ಕೊಂಡಿದ್ದಾರೆ. ಇವಾಗ 5 ಸೊಸೈಟಿನೇ ಎಲಿಜಿಬಲ್ ಇದ್ದರೆ 5 ಜನ ಬರ್ಕೊಂಡಿದ್ದಾರೆ. ಇವಾಗ ಅವ್ರ ಆಪೋಸಿಟ್ ಯಾರು ಇಲ್ಲ. ಎಲಿಜಿಬಲ್ ಬಂದಿದ್ದೆ 5 ಎಲಿಜಿಬಲ್. ನೋಡಿ ನಮ್ಮ ಸಂಘ ಎಷ್ಟು ನಿಷ್ಠೆ ನಾವು ಕೆಲಸ ಮಾಡೋದಕ್ಕೆ ಇದು ಒಂದು ನಿದರ್ಶನ ನಿಮಗೆಲ್ಲರಿಗೂ.